10,000 ಕೋಟಿ ಆಗಿನ ಕಾಲದ 10,000 ಕೋಟಿದು ಈಜಿಪ್ಟ್ಲಿಂದ ನಾವು ಹತ್ತಿ ತರಿಸ್ತಿದ್ವಿ. ಅದನ್ನು ಟೋಟಲ್ ಬಂದ್ ಮಾಡೋದ್ರಿಂದ ನಾವು ಸುಮಾರು ಏನಪ್ಪ ಅಂದ್ರೆ ಅದರಷ್ಟೇ ಕ್ವಾಂಟಿಟಿ ಏನಪ್ಪ ಅಂದ್ರೆ ಹತ್ತಿ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥದ್ದು ಒಂದು ದೊಡ್ಡ ಕೊಡುಗೆ ಅವಾಗ ನಡೀತು. ಅದಾದಮೇಲೆ ಎಣ್ಣೆಕಾಳು ಶಾರ್ಟೇಜ್ ಬಂತು ಇಂಡಿಯಾದಲ್ಲಿ, ಈಗಲೂ ಶಾರ್ಟೇಜ್ ಇದೆ. ಆವಾಗ ರಾಜೀವ್ ಗಾಂಧಿ ಪ್ರೈಮ್ ಮಿನಿಸ್ಟರ್ದು ಒಂದು ಸ್ಪೆಷಲ್ ಮಿಷನ್ ಮಾಡಿದ್ರು. ನನಗೆ ಅಲ್ಲಿ ಆಯಿಲ್ ಸೀಡ್ಗೆ ಅಲ್ಲಿ ಆ ಮಿಷನ್ನಿಗೆ ನನಗೆ ಹಾಕಿದರು, ಕರ್ನಾಟಕ ಕಡೆಯಿಂದ ಆಯಿಲ್ ಸೀಡ್ ಬ್ರೀಡಿಗೆ. ಅಲ್ಲಿ ಸುಮಾರು ಕೆಲಸ ಮಾಡಿ ಎಲ್ಲ ಆಯಿಲ್ ಪಾಮು, ಸನ್ಫ್ಲವರು ಎಲ್ಲ ಅವಾಗೆ ಇಂಪೋರ್ಟ್ ಮಾಡಿಕೊಂಡು ಅದು ಈಗ ಸಾಕಷ್ಟು ಪ್ರಚಾರ ಆಗಿ ಎಲ್ಲೆಲ್ಲಿ ಬಂದು ಜನಸಂಖ್ಯೆ ಹೆಚ್ಚಾದ್ರಿಂದ ಅದು ಕೊರತೆ ಹಾಗೆ ಉಳಿದ್ಬಿಟ್ಟಿದೆ. ಅಂತ ಏನು ಸಿಗ್ನಿಫಿಕೆಂಟ್ ಅಂತ ಅನಿಸಲಾರ್ದಂಗೆ ಇದು ಒಂದೆರಡು ಪರ್ಸನಲ್ ನಾವು ಕೆಲಸ ಮಾಡಿದ್ವಿ. ಆಮೇಲೆ ಆಡಳಿತದಲ್ಲಿ ಬಂದಾಗ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಹೊಸ ಹೊಸ ಸಂಶೋಧನಾ ಕೇಂದ್ರಗಳು ಮತ್ತು ಹೊಸ ಈ ಧಾರವಾಡದಲ್ಲಿ ನಾನು ಅಗ್ರಿಕಲ್ಚರ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ 2 ಸಲ ಆಗಿದ್ದೆ. 2001ರಿಂದ 2003, 2003ರಿಂದ 2006. ಹಾಗೆ ರೈತರ ಅನುಕೂಲಕ್ಕಾಗಿ ಆ ಸಂಸ್ಥೆಯನ್ನು ತುಂಬಾ ಮಾರ್ಪಾಟೆ ಮಾಡಿಬಿಟ್ಟಿವಿ. ಒಂದನೇದು ಸಾವಯವ ಕೃಷಿ, ಆರ್ಗ್ಯಾನಿಕ್ ಫಾರ್ಮಿಂಗ್ ಏನಂತಾರೆ, ಅದು ದೊಡ್ಡ ಒತ್ತು ಕೊಟ್ಟು ಫಸ್ಟ್ ಟೈಮ್ ಇಂಡಿಯಾದಲ್ಲಿ ದೊಡ್ಡ ಇನ್ಸ್ಟಿಟ್ಯೂಟ್ ಮಾಡಿದ್ವಿ. ಇವತ್ತಿಗೂ ಆ ಇನ್ಸ್ಟಿಟ್ಯೂಟ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ಕಂಪ್ಲೀಟ್ ಸಾವಯವ ಕೃಷಿಯಲ್ಲಿ ಏನು ನಡೆದಿದೆ ಅಂತ ಅಂಬೋದು ತಿಳ್ಕೊಬೇಕಾದ್ರೆ ಧಾರವಾಡ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಇನ್ಸ್ಟಿಟ್ಯೂಟ್ ಇವತ್ತಿಗೂ ನಂಬರ್ 1 ಇದೆ. ಆಮೇಲೆ ಬೀಜೋತ್ಪಾದನೆ ಕೆಲಸದಲ್ಲಿ ಬೀಜದ 10% ಒಕ್ಕಲ್ತನ, ಬೀಜನೇ ಮಾಡತಕ್ಕಂಥದ್ದೇ 10% ಒಕ್ಕಲ್ತನ ಇದೆ. ಯಾವುದೇ ಎಲ್ಲಿ ಬೀಜ ಇರಲಾರ್ದೆ ಯಾವುದೂ ಬೆಳೆ ಬರೋದಿಲ್ಲ. ಆ ಬೀಜಕ್ಕೆ ಒತ್ತು ಕೊಟ್ಟು ಇಡೀ ದೇಶದಲ್ಲಿ ನಂಬರ್ 1, ಸುಮಾರು 1 ಲಕ್ಷ ಕ್ವಿಂಟಲ್ ಬೀಜ ಮಾಡ್ತೀವಿ ನಾವು ಧಾರವಾಡದಿಂದ. ಅದಕ್ಕೆಲ್ಲ ಬೇಕಾದ ಗೋಡೌನ್ಸು, ಸ್ಟೋರೇಜ್ ಸ್ಟ್ರಕ್ಚರ್ಸು ಇದೆಲ್ಲ. ಆಮೇಲೆ ಬಯೋಟೆಕ್ನಾಲಜಿ ಇನ್ಸ್ಟಿಟ್ಯೂಟ್ಲಿಂದ ನಾವು ತುಂಬಾ ಹೊಸ ಹೊಸ ಬೆಳೆಗಳ ಮೇಲೆ ಜೆನೆಟಿಕ್ ಮಾಡಿಫಿಕೇಷನ್ ಪ್ರಯೋಗಗಳು ಮಾಡ್ತಾಯಿದ್ದೀವಿ. ಅಲ್ಲಿಂದ ರೈತರಿಗೆ ಅವ್ರಿಗೇನಪ್ಪ ಅಂದ್ರೆ ವ್ಯಾಪಾರಕ್ಕೆ ಹಚ್ಚಬೇಕು, ಅಲ್ಲಿಂದ ಜಗತ್ತಿನ ಮಟ್ಟಿಗೆ ಅವ್ರ ಪ್ರೊಡ್ಯೂಸ್ಗಳು ಮುಟ್ಟಬೇಕು, ಯಾವ ರೂಪದಲ್ಲಿ ಮುಟ್ಟಬೇಕು ಅಂತ ಅಗ್ರಿ ಬಿಸ್ನೆಸ್ ನಾಲೆಜ್ ನೆಟ್ವರ್ಕ್ ಸೆಂಟರ್ ಅಂತ ಒಂದು ಸಂಸ್ಥೆ ಕಟ್ಟಿದ್ವಿ. ಆಮೇಲೆ ಹೆಚ್ಚಿನ ಲಾಭ ತೋಟಗಾರಿಕೆಯಲ್ಲಿ ಬರ್ತದೆ. ಅದು ತೋಟಗಾರಿಕೆ ಬೆಳೆಗೆ ಜಾಸ್ತಿ ಪ್ರೋತ್ಸಾಹ ಕೊಟ್ಟು ತೋಟಗಾರಿಕೆ ಅಡ್ವಾನ್ಸ್ ಸೆಂಟರ್ ಮಾಡಿದ್ದೀವಿ ಒಂದು. ಇದೆಲ್ಲ ಆದಮೇಲೆ ಮನುಷ್ಯನ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಫುಡ್ಸ್ ಆ್ಯಂಡ್ ನ್ಯೂಟ್ರಿಷನ್ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ. ಅದನ್ನು ಅಲ್ಲಿ ಏನಪ್ಪ ನಾವು ಡಯಾಬಿಟಿಕ್ಸ್ಗೆ 108 ನ್ಯೂಟ್ರಿಷನ್ ಡಿಸಾರ್ಡರ್ಸ್ಗೆ ನಮ್ಮ ಡಿಪಾರ್ಟ್ಮೆಂಟ್ ತುಂಬ ಕೆಲಸ ಮಾಡಿದ್ದಾರೆ. ಕೆನಡಾ ತನಕ ನಮ್ಮ ವಿಜ್ಞಾನಿಗಳಲ್ಲಿ 80 ಮಂದಿ ಹೋದರು, ಅಲ್ಲಿ ಅವ್ರು ಇಲ್ಲಿ ಬಂದರು. ಅದೊಂದು ದೊಡ್ಡ ಪ್ರಯೋಗ ಆಯಿತು. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಈಗ 6ನೇ ಅಂತಂದರೆ ಈಗ ನ್ಯೂಟ್ರಿಷನ್ ಇಲ್ಲ, ಟೆಕ್ಸ್ಟೈಲ್ ನೆಕ್ಸ್ಟ್ ಬರ್ತದೆ. ಉದ್ಯೋಗ ಸೃಷ್ಟಿ ಮಾಡಬೇಕಾದ್ರೆ ಭಾರತ ದೇಶದಲ್ಲಿ ಅತಿ ಹೆಚ್ಚು ಉದ್ಯೋಗ ರೈಲ್ವೆ ಆದಮೇಲೆ ಟೆಕ್ಸ್ಟೈಲ್ನಲ್ಲೇ ಇದೆ. ಅದು ಇತ್ತೀಚೆಗೆ ಮೆಕನೈಸೇಷನ್ ಟೆಕ್ಸ್ಟೈಲ್ ಬಂದಂತೆ ಸ್ವಲ್ಪ ಕಮ್ಮಿ ಆಗಿದೆ. ಸೊ ಇವೆಲ್ಲವೂ ಏನಪ್ಪ ಅಂದ್ರೆ ರೈತರಿಗೆ ಏನಪ್ಪ ಅಂದ್ರೆ ಅನುಕೂಲಕರವಾಗಿ ಅವ್ರನ್ನ ಇದೆಲ್ಲ ಪರಿಚಯ ಮಾಡಿಸ್ಲಿಕ್ಕೆ ಒಂದು ಬೃಹತ್ ಮಟ್ಟದ ಏನಪ್ಪ ಅಂದ್ರೆ ರೈತರ ವಿಶ್ವಾಸಿ ಕೃಷಿ ಮೇಳಗಳು ಪ್ರಾರಂಭ ಮಾಡಿದ್ವಿ 98ರಲ್ಲಿ. ಎಲ್ಲ ನೀವು ನೋಡಿದ್ರಲ್ಲ ಮೊನ್ನೆ JKV ಕೃಷಿ ಮೇಳ, ಇದೆಲ್ಲ ಬುನಾದಿ ಹಾಕಿದ್ದು ಧಾರವಾಡದಲ್ಲಿ ನಾವೇ ಫಸ್ಟ್. ಇನ್ನೂವರೆಗೂ ಧಾರವಾಡ ಕೃಷಿ ಮೇಳಕ್ಕೆ ಯಾರೂ ಬೀಟ್ ಮಾಡೋದಾಗಿಲ್ಲ. JKVದಲ್ಲಿ ಬಂದರೂ ಬರ್ತಾರೆ, ರೈತರ ಪರ್ಸೆಂಟೇಜು 30, ಮಜಾ ಮಾಡ್ಲಿಕ್ಕೆ ಬರೋರು 70. ಅಲ್ಲಿ ಕಂಪ್ಲೀಟ್ ರೈತರೇ ಬರ್ತಾರೆ, ಅವರಿಗೆಲ್ಲ ಫ್ರೀ ವ್ಯವಸ್ಥೆ ಮಾಡಿಕೊಡ್ತೀವಿ. ಇದು ಒಂದು ನೋಡಿ ನನಗೇನಂತಂದರೆ ಸೌತ್ ಇಂಡಿಯಾದಿಂದ ಇಬ್ಬರು ನಾವು ದಿಲ್ಲಿಗೆ ಆ ಪೋಸ್ಟಿಗೆ ಹೋಗಿರೋದು. ದಿಲ್ಲಿಯಲ್ಲಿ ನಮ್ಮದು ದೊಡ್ಡದು ಹೆಂಗೆ ICMR ಅಂತ ಇನ್ಸ್ಟಿಟ್ಯೂಟ್ ಡೆಲ್ಲಿಗಿದೆ ಮೆಡಿಕಲ್ದು, ಆ ಥರ ನಮ್ಮದು ICR ದೊಡ್ಡ ಇನ್ಸ್ಟಿಟ್ಯೂಟು ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ. ಅಲ್ಲಿ ನನಗೆ ಡೈರೆಕ್ಟರ್ ಅಂತ ಸೆಲೆಕ್ಟ್ ಮಾಡಿ ಅಲ್ಲಿ ಕರ್ಕೊಂಡು ಅಲ್ಲಿ ಬಾಸುಮತಿ ರೈಸ್ ಎಕ್ಸ್ಪೋರ್ಟ್ ನಮಗೆ 3,000 ಕೋಟಿ ಇತ್ತು. ಪಾಕಿಸ್ತಾನದ 5,000 ಕೋಟಿ ಇತ್ತು. ಪಕ್ಕದಲ್ಲೇ ಇದ್ದೀವಲ್ಲ ಅಲ್ಲಿ ದಿಲ್ಲಿಗೆ. ಈಗ ನಮ್ಮದು ವೆರೈಟೀಸ್ ರೆವಲ್ಯೂಷನ್ ಮಾಡಿದ್ರು ನಮ್ಮ ಬ್ರೀಡರ್ಸ್. ಅಲ್ಲಿದ್ದರಲ್ಲಿ ಎನ್ಕರೇಜ್ ಮಾಡಿ ಸೀಡ್ ಮಾಡಿ ಇಲ್ಲಿ ಧಾರವಾಡದಲ್ಲಿ ಹೆಂಗೆ ಮಾಡಿದ್ವಿ ಹಂಗೆ ಮಾಡಿದ್ವಿ. ಈಗ ಅದು ಸುಮಾರು 2 ಮಿಲಿಯನ್ ಹೆಕ್ಟೇರ್ ಸ್ಪ್ರೆಡ್ ಆಗಿ 35,000 ಕೋಟಿ ಎಕ್ಸ್ಪೋರ್ಟ್ ಆಗ್ತದೆ ನಮಗೆ. ಅವ್ರದ್ದು ಅಷ್ಟೇ ಉಳಿದ್ರೆ ಕಮ್ಮಿ ಆಗಿದೆ ಈಗ. ಸರಿ, ಇವು ದೊಡ್ಡ ದೊಡ್ಡ ಅಚೀವ್ಮೆಂಟು. ಆದರೆ ನನ್ನ 12ನೇ ಪಂಚವಾರ್ಷಿಕ ಯೋಜನೆ, ಅವಾಗೇನು ಪಂಚವಾರ್ಷಿಕ ಯೋಜನೆ ಇದ್ದವು, ಗೌರ್ಮೆಂಟ್ ಆಫ್ ಇಂಡಿಯಾದು ನನಗೆ ಚೇರ್ಮನ್ ಮಾಡಿದ್ರು ಅಗ್ರಿಕಲ್ಚರ್ ಡ್ರಾಫ್ಟ್ ಮಾಡಲಿಕ್ಕೆ. ಇಷ್ಟೆಲ್ಲ ನಿಮ್ಗೆ ಅನುಭವ ಮಾಡಿರಿ ಅಂತ. ದೇಶದ ಮಟ್ಟಿಗೆ ರೈತರ ಮಟ್ಟಿಗೆ ಹೇಳೋದಾದರೆ ನಮ್ಮದು 141 ಮಿಲಿಯನ್ ಹೆಕ್ಟೇರ್ಸ್ ಲ್ಯಾಂಡ್ ಇದೆ. ಸುಮಾರು 60 ಮಿಲಿಯನ್ ಹೆಕ್ಟೇರು ಎಲ್ಲ ಕೆಟ್ಟೋಗಿದೆ ಲ್ಯಾಂಡು. ಹಳ್ಳದ ದಂಡಿಗಿದ್ದದ್ದು, ಉಸುಗಾದದ್ದು, ಆಮೇಲೆ ಅಲ್ಕಲಿನಿಟಿ ಬಂದದ್ದು, ಸಲನಿಟಿ ಬಂದದ್ದು, ಎಸಿಡಿಟಿ ಬಂದದ್ದು,
ಇಂಥ ಲ್ಯಾಂಡ್ ಮಾಡ್ಕೊಂಡು ಕೂತೀವಿ, ಸರಿಯಾಗಿ ನಿರ್ವಹಣೆ ಮಾಡಲಾರ್ದೆ. ಇಂಡಿಯಾ ಪೂರ ಟೆಕ್ನಾಲಜಿ, ಅನುಭವದ ಟೆಕ್ನಾಲಜಿ ರೈತರದು ಮತ್ತು ಸೈಂಟಿಫಿಕ್ ಟೆಕ್ನಾಲಜಿ ಏನು ವಿಜ್ಞಾನಿಗಳದು ಜಗತ್ತಿನಂದೆಲ್ಲ ಸೇರಿಸಿ ನಾವೇನಾದರೂ ಅಂತ ಒಂದು ಪ್ರಯೋಗ ಮಾಡಿದರೆ ಭಾರತದಲ್ಲಿರ್ತಕ್ಕಂಥ ಈ 141 ಮಿಲಿಯನ್ ಹೆಕ್ಟೇರ್ಲಿಂದ ನಾವು ಇಡೀ ಜಗತ್ತನ್ನೇ ಏನಪ್ಪ ಅಂದರೆ ಫೀಡ್ ಮಾಡ್ಬೋದು. ಅಷ್ಟು ಪೊಟೆನ್ಷಿಯಲ್ ಇದೆ. ಇಲ್ಲಿ ಕ್ಲೈಮೇಟ್ ಕೂಡ ಅಷ್ಟೇ ಫೇವರೇಬಲ್ ಇದೆ. ಈಗ ಅಲ್ಲಿ ನಾನು ಕೆನಡಾ, ಅಮೇರಿಕಾ ಎಲ್ಲ ತಿರುಗಾಡಿದ್ದೀನಿ. ಕೆನಡಾದಲ್ಲಿ ನಿಮ್ಗೆ ಬೆಳೀಲಿಕ್ಕೆ 5.5 ತಿಂಗಳು ಸಿಗ್ತದೆ ಅಷ್ಟೇ. ನೀವೇನು ಬೆಳ್ಕೊಳ್ಳೋದು 5.5 ತಿಂಗಳದಾಗೆ ಬೆಳ್ಕೋಬೇಕು. ಅಂದರೆ ಮಾರ್ಚ್ನಿಂದ ಅಕ್ಟೋಬರ್ವರೆಗೆ. ಮಾರ್ಚನ್ನು ಪೂರ ಆ ಕಡೆ ಇರ್ತದೆ, ಏಪ್ರಿಲಿಂದ ಅಕ್ಟೋಬರ್ವರೆಗೆ ನೀವೇನು ಬೆಳೆಯೋದು ಅಷ್ಟಾಗಿ ಬೆಳ್ಕೊಂಡು 1 ವರ್ಷ ಇರಬೇಕು ಎಲ್ಲ ಒಳಗಿಟ್ಕೊಂಡು. ಇಲ್ಲಿ ಅಮೇರಿಕಕ್ಕೆ ಬಂದರೆ ಸ್ವಲ್ಪ ಜಾಸ್ತಿ ಆಗ್ತದೆ ಟೈಮ್. ಒಂದು ಅಲ್ಲಿ 4-4.5 ತಿಂಗಳಾದರೆ ಇಲ್ಲಿ 6 ತಿಂಗಳು 7 ತಿಂಗಳು. ಇಲ್ಲಿ 12 ತಿಂಗಳು ನೀವು ಬೆಳಿಬೋದು ಇಲ್ಲಿ ಇಂಡಿಯಾದೊಳಗೆ. ಇಷ್ಟು ವಿಪುಲ ಅವಕಾಶಗಳಿದೆ. ಆದರೆ ಬರ್ತಾ ಈಗ ರೈತರು ಏನಪ್ಪ ಅಂತಂದರೆ ಈ ವಿಚಿತ್ರವಾದ ರಾಜಕಾರಣದ ವಾತಾವರಣದಿಂದ ಅದು ಮಾಡೋರು ಚೆನ್ನಾಗಿ ಮಾಡ್ತಾನೆ ಇದ್ದಾರೆ. ನಿಮ್ಮ ಕೋಲಾರ ಆಗಲಿ, ಚಿಕ್ಕಬಳ್ಳಾಪುರ, ರೇಷ್ಮೆ ತೊಗೊಳ್ರಿ, ಟೊಮೆಟೊ ತೊಗೊಳ್ರಿ, ಇಡೀ ಜಗತ್ತಿಗೆ ಏನು ಲೀಡರ್ಸ್ ಅದಾರ. ಹಂಗೇನು ಕಮ್ಮಿ ಏನಿಲ್ಲ ನಮ್ಮ ಬಲ್ಲಿ. ಬಿಜಾಪುರಕ್ಕೆ ಹೋದ್ರೆ ದ್ರಾಕ್ಷಿ, ಬೆಳಗಾವಿಗೆ ಹೋದ್ರೆ ಕಬ್ಬು, ಈ ಥರ ಒಂದೊಂದು ಕಡೆ ರೈತರು ಚೆನ್ನಾಗಿ ಮಾಡಿದ್ರು. ಬಟ್ ಮೆಜಾರಿಟಿ ಆ ಪರ್ಸೆಂಟೇಜ್ ಓನ್ಲಿ 5% ಇದೆ ಅಷ್ಟೇ. 95% ಮಂದಿ ಸೋಮಾರಿಗಳು, ಅಜ್ಞಾನಿಗಳು, ಪ್ರಯತ್ನ ಮಾಡಲಾರ್ದು ಇಂಥವ್ರೇ ಇದ್ದಾರೆ. ಅವ್ರಿಗೆ ಯಾವ ರೀತಿಯಾಗಿ ನಾವು ಮೇನ್ ಫೀಲ್ಡಿಗೆ ತರಬೇಕಂದ್ರೆ, ಈ 10th ಕ್ಲಾಸ್ ಪಾಸ್ ಆದವನು ಪ್ಯಾಂಟ್ ಹಾಕೊಂಡವನು ಬಗ್ಲಿಕ್ಕೆ ತಯಾರಿಲ್ಲ. PUC ಓದ್ದವನು ಎಲ್ಲಾರ ಲಾಟ್ರಿ ಹೊಡ್ಕೊಂಡು ತಿರುಗಾಡ್ತಾನೆ. BA ಓದೋರಿಗೆ ಜಾಬ್ ಇಲ್ಲ. ಇವರೆಲ್ಲ ಅದು ಮಾಡ್ತಾನೆ ಇದು ಮಾಡ್ತಾನೆ, ಯಾವುದೂ ಅಂಥ ಪರಿ ಮಾಡೋಕ್ಕಾಗಲ್ಲ. ನಿಮ್ಮನ್ನು ಹಿಡಿದು ನಾನೇ ಬೆಳೆಸ್ತೀನಿ ಅಂದರೆ ಅದು ಆಗ್ಲಾರ್ದು ಮಾತದು. ನಾವಾಗಿ ಬೆಳಿಬೇಕು ಹೊರತಾಗಿ ಅವ್ರು ಬೆಳೆಸ್ತೀನಿ ಅಂದರು ತಮ್ಮ ಸ್ವಾರ್ಥಕ್ಕಾಗಿ ಏನೋ ಒಂದು ಹೇಳ್ಕೊತ ಹೋಗ್ತಾರೆ. ಅದಕ್ಕೆ ಇಂಡಿಯಾದಾಗ ಮೇಜರ್ ರಿಕ್ವೈರ್ಮೆಂಟ್ ಇದ್ದಿದ್ದು ಈಗ ಯೂತ್ಸ್. ಈಗಿದ್ದವರು ಸರ್ಕಾರದ ಮುಖ್ಯ ಪ್ರೈಮ್ ಮಿನಿಸ್ಟರ್ ಏನಿದ್ದಾರೆ, ಇಂಡಿಯಾನೇ ಯಾಕೆ ಬೇರೆ ದೇಶದಾಗ ಹೋಗಿ ಇಟ್ಬಿಡ್ಬಾರ್ದು ನಾವು ಅಂತಾರೆ ಅವರು. ನಿಮ್ಮಂಥವ್ರು ಯಂಗ್ಸ್ಟರ್ಸ್ ತೊಗೊಂಡೋಗಿ ನಮ್ಮದೇ ಪ್ರಭಾವ ಯಾಕೆ ಬೀರಬಾರ್ದಲ್ಲಿ, ಅಲ್ಲೇ ಹೋಗಿ ನಾವೇನಪ್ಪ ಅಂದ್ರೆ ಅವ್ರದ್ದೆಲ್ಲ ನಾವೇ ಲ್ಯಾಂಡ್ ಕಲ್ಟಿವೇಟ್ ಯಾಕೆ ಮಾಡೋಣ ಅಂಥದ್ದೊಂದು ಸೈನ್ಯ ತಯಾರು ಮಾಡ್ಲಿಕ್ಕೆ ಅಂತಂದ್ರೆ ವಿಚಾರ ಮಾಡ್ತಾಯಿದ್ದಾರೆ. ಹೆಂಗೆ ಪ್ರತಿಯೊಂದಕ್ಕೂ ಒಂದು ಟ್ರೈನ್ಡ್ ಮಂದಿ ಬೇಕಲ್ಲ. ಅದಕ್ಕೆ ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳು ಸಾಕಷ್ಟು ಕೆಲಸ ಮಾಡ್ತಾಯಿದ್ದಾವೆ. ಆದರೆ ಅದು ಲ್ಯಾಬ್ನಲ್ಲೇ ಹೋಗ್ತಾ ಇಲ್ಲ. ಅದಕ್ಕೆ ನಾವು ಈ ಕೃಷಿ ಮೇಳಗಳು ವೈವಿಧ್ಯತೆ ಕೊಟ್ಟು ರೈತರಿಂದ ರೈತರಿಗೆ ಅಂತ ಒಂದು ಕಾರ್ಯಕ್ರಮ ಮಾಡ್ತೀವಿ ನಾವು. ರೈತರಿಗೆ ಅವಾರ್ಡ್ ಕೊಡೋದು, ಇದು ತುಂಬ ದೊಡ್ಡ ಪ್ರಮಾಣದ. ಈಗ ನಾನೊಂದು ಉದಾಹರಣೆ, ನಿನಗೆ ಎಷ್ಟು ಏಜ್? 21, 24. ಈಗ ನಿನಗೆ ಈಗ ನಾನು ಅಗ್ರಿಕಲ್ಚರ್ ಹೇಳಿದ್ರೆ ನೀ ಇದು ಕ್ಯಾಮ್ರಾ ಬಿಟ್ಟು ನನ್ನ ಸಂಗತಿ ಬಂದ್ಬಿಡ್ತೀನಿ. ಅಷ್ಟು ರೋಚಿ ಅದು ಮಾಡೋದಾದ್ರು. ಬೆಳಗಾವದಲ್ಲಿ ಇಬ್ಬರು ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ ಈಗ ಕೇಸರಿ ಬೆಳೀತಾ ಇದ್ದಾರೆ. ಕೇಸರಿ ಬಂಗಾರ ಥರ ತೊಲೆಯಲ್ಲಿ ಮಾರ್ತಾರೆ. ಸರಿ, ಅವರು ಸಣ್ಣದು ಈ ರೂಮ್ನಷ್ಟು ಜಾಗದಲ್ಲಿ ಕೇಸರಿ ಬೆಳೆದು ಸುಮಾರು ಒಂದು 50 ಲಕ್ಷ ಮಾಡಿದ್ದಾರೆ. ಈಗ ಅಂದ್ರೆ ಆ ಕೇಸರಿ ಕಲೀಲಿಕ್ಕೆ ಅವರು ಯೂನಿವರ್ಸಿಟಿಯಾಗಿ ನಮ್ಮಲ್ಲಿನೂ ಇಲ್ಲ ಕೇಸರಿ. ಅವ್ರು ಎಲ್ಲೆಲ್ಲಿ ಬೆಳೀತಾರೆ, ಕಾಶ್ಮೀರ ಆ ಕಡೆ ಹೋಗಿ ಕಲ್ಕೊಂಡ್ಬಂದಾರೆ. ಅವ್ರು ನಮ್ಮ ಪ್ರಯತ್ನ ಅಲ್ಲ, ಅವ್ರು ತಾವಾಗೆ ಕಲ್ಕೊಂಡ್ಬಂದಾರೆ. ಇನ್ನು ಬೆಳಗಾವದಿಂದ ಡೆಲ್ಲಿಗೆ ಫ್ಲವರ್ಸ್ ಹೋಗ್ತದೆ ಪಾಲಿಹೌಸ್ಲಿಂದ. ನಿಮ್ಮ ಕೋಲಾರದಿಂದ ಟೊಮೆಟೊ ಹೋಗ್ತದೆ ಬೆಲ್ಪ್ರಭು ಅರೇಬಿಯನ್ ಕಂಟ್ರಿಗೆ. ಅಪ್ಪರ್ ಕೃಷ್ಣಾದಲ್ಲಿಂದ ಗುಂಟೂರು ಚಿಲ್ಲಿ ಹೋಗ್ತದೆ, ಬ್ಯಾಡಗಿ ಚಿಲ್ಲಿ ಹೋಗ್ತದೆ, ಹಾವೇರಿ ಕಡೆ. ಇದೇನು ಸ್ವಲ್ಪ ಪ್ರಮಾಣದಾಗಿದೆ. ಇದನ್ನು ದೊಡ್ಡ ಪ್ರಮಾಣದಾಗ ಸೈಂಟಿಫಿಕ್ಕಾಗಿ ಮಾಡಿ ಅದಕ್ಕೇನಪ್ಪ ಅಂದ್ರೆ ಲೇಬಲಿಂಗು, ಅದು ಪೇಟೆಂಟಿಂಗು ಎಲ್ಲ ಅವರು ಅಮೇರಿಕಾದವ್ರು ಅದು ಮಾಡ್ಕೋತಾರೆ. ನಮ್ಮ ಅರಿಶಿಣದಲ್ಲಿ 10 ಪೇಟೆಂಟ್ ಮಾಡ್ಕೊಂಡ್ರೆ ಅವರು. ಅದು ಪೇಟೆಂಟ್ ಮಾಡೋ ಇನ್ಸ್ಟಿಟ್ಯೂಟಿಗೂ ಹೋಗಿ ಬಂದಿದ್ದೀನಿ ನಾನು. ಅವ್ರೇನು ನೀವು ಮಾಡಲಿಲ್ಲ ಅಂದ್ರೆ ನಮಗೆ ಅರಿಶಿಣ ನಿಮ್ಮದೇ ಒಪ್ಕೊಂಡಿವಿ ನಾವು. ಅದು ಅರಿಶಿಣ ಒಳಗೇನಿದೆ ಅಂತಂಬುದು ನಾವು ಕಂಡುಹಿಡಿದೀವಿ ಅಂತಾರೆ ಅವರು. ಮಾಡೋರೆಲ್ಲ ಇಂಡಿಯನ್ ಸೈಂಟಿಸ್ಟು, ಪೇಟೆಂಟ್ ಹೆಸರು ಹಾಕೊಳ್ಳೋರು ಅವರು. ಇಲ್ಲಿಯವರೇ ಓದೋಕೆ ಮಾಡಿರಲ್ಲಿ ಮೇಜರ್ ರಿಸರ್ಚ್. ಇವನಿಗೆ DNA ಸೀಕ್ವೆನ್ಸಿಂಗ್ ಅದು ವ್ಯಾಕ್ಸಿನ್ ಆ್ಯಂಡ್ ಟ್ರೀಟ್ ಕೂಡ ನಮ್ಮವರು ಇದ್ದರು. ಅರ್ಗೋವಿಂದ್ ಖುರಾನ ಮತ್ತು ಅದು ನೆಕ್ಸ್ಟ್ ನೊಬೆಲ್. ನಮ್ಮಲ್ಲಿ ಅಡ್ಮಿನಿಸ್ಟ್ರೇಷನ್ ಸರಿ ಇಲ್ಲ, ಅವ್ರ ಅಡ್ಮಿನಿಸ್ಟ್ರೇಷನ್ ಸರಿ ಇದೆ. ನಾಲೆಡ್ಜ್ ಇರೋರು ನಾವು, ಅಡ್ಮಿನಿಸ್ಟ್ರೇಷನ್ ಇಲ್ಲದೆ ಇರೋದ್ರಿಂದ ನಾವು ಪರಿತಪಿಸ್ತಾ ಇದ್ದೀವಿ. ಬೇರೆಲ್ಲ ದೇಶದೊಳಗೆ ಈಗ ಉದಾಹರಣೆ ಫಿಲಿಪೈನ್ಸ್ ಸಣ್ಣ ದೇಶ ಅಲ್ಲ, ಅಲ್ಲಿ ಅಗ್ರಿಕಲ್ಚರ್ ಸೈಂಟಿಸ್ಟೇ ಅಗ್ರಿಕಲ್ಚರ್ ಮಿನಿಸ್ಟರ್ ಇರ್ತಾನೆ ಅಲ್ಲಿ. ಅಂದರೆ ಯಾವುದು ಪಾಲಿಸಿ ಮಾಡೋದು ಅಲ್ಲಿ 20 ತಾಸು. ನಾನು ಕರ್ನಾಟಕ ಕೃಷಿ ಮಿಷನ್ 5 ವರ್ಷ ಚೇರ್ಮನ್ ಇದ್ದೆ ನಾನು. ನಂಬಲ್ಲಿಂದ ಹೋಗಿ ಅಲ್ಲಿಂದ ಅಂಡರ್ ಸೆಕ್ರೆಟರಿಯಿಂದ ಫೈಲ್ ಹೋಗಿ ಸೆಕ್ರೆಟ್ರಿಗೆ ಹೋಗಿ
ಅಲ್ಲಿಂದ ಡೆವಲಪ್ಮೆಂಟ್ ಕಮಿಷನರ್ಗೂ ಅಲ್ಲಿಂದ ಫೈನಾನ್ಸ್ಗೂ ಒಟ್ಟಿಗೆ ನೆಕ್ಸ್ಟ್ ಬಜೆಟ್ ಬಂದುಬಿಡ್ತೈತಿ. ಅದು ಒಳ್ಳೊಳ್ಳೆ ಸ್ಕೀಮ್ ಕೊಟ್ಟಿವಿ ನಾವು, ಮೆಕ್ಯಾನೈಸೇಷನ್ನು, ಕೃಷಿ ಭಾಗ್ಯ ಇವೆಲ್ಲ ಬಡಬಡ ಕೊಟ್ಟಿವಿ, ಚೆನ್ನಾಗಿ ಹೆಸರು ತೊಗೊಂಡ್ರೆ ಎಲ್ಲ ಮಾಡಿದ್ರೆ ಅದನ್ನು ಒಂದು ಗೌರ್ಮೆಂಟ್ ಮುಂದೊಂದು ಬರಬೇಡ, ಅದನ್ನು ಮುಂದುವರ್ಸಲ್ಲ ಇವ್ರು, ಅವ್ರ ಹೆಸರು ಬರ್ತಂತೆ ಇದನ್ನು ಮುಗಿಸ್ತಾರೆ, ಇವ್ರು ಬೇರೆ ರೂಪದಲ್ಲಿ ಹೋಗ್ತಾ ಇರ್ತಾರೆ. ಸರಿ, ಈಗ ಏನೇ ಆಗಲಿ ಒಂದು ನಿಮಿಷ ಸರ್, ಈಗ ಇನ್ನೊಂದು ಮಾಡ್ಕೊತೀನಿ, ಅದು ಹೀಟ್ ಆಯಿತು, ಮೊಬೈಲ್ ಮಾಡ್ಕೊತೀನಿ. ಒಂದೇ ಒಂದು ನಮಸ್ಕಾರ ಸರ್. ದತ್ತಾತ್ರೇಯ ನೋಡಿ ಸರಿ.